ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ಯಂ ಶಿವಂ ಸುಂದರಂ ಸಚ್ಚಿದಾನಂದ ಸ್ವರೂಪ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 15/2/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ. ರಿವೈಸ್ಡ್ ವಾಣಿ ಡೇಟು 22/2/2020. ಜನ್ಮ ದಿನದಂದು ತೀವ್ರವಾಗಿ ಹೋಗಿ ಮೊದಲನೇ ಫಸ್ಟ್ ಡಿವಿಷನ್ನಲ್ಲಿ ಬರುವಂತಹ ಉಡುಗೊರೆ ತೆಗೆದುಕೊಳ್ಳಲು ಪ್ರತಿ ಶ್ವಾಸ ಸಂಕಲ್ಪ ಸಮರ್ಥವಾಗಿರಲಿ, ಹೃದಯ ವಿಶಾಲ ಮತ್ತು ಸತ್ಯವಾಗಿರಲಿ. ಆಗ ಪ್ರತಿಯೊಂದು ಅವಶ್ಯಕತೆಗಳು ಪೂರ್ಣ ಆಗುತ್ತದೆ. ಈ ದಿನ 0 ತಂದೆ ತನ್ನ ಹೀರೋ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಇಂದಿನ ದಿನ ತಾವೆಲ್ಲರೂ ತಂದೆಯ ಜೊತೆ ತಂದೆಯ ಮತ್ತು ತನ್ನ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ. ಬಾಬ್ದಾದ ಸರ್ವ ಮಕ್ಕಳಿಗೆ ಭಲೆ ಸನ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೂರದಲ್ಲಿ ಕುಳಿತು ಹೃದಯಕ್ಕೆ ಸಮೀಪ ಕುಳಿತಿದ್ದಾರೆ. 4 ಕಡೆ ಇರುವಂತಹ ಮಕ್ಕಳಿಗೆ ಸರ್ವ ಸಂಬಂಧದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಅದರಲ್ಲಿಯೂ ವಿಶೇಷ 3 ಶುಭಾಶಯಗಳು ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ರೂಪದ 3 ಅಭಿನಂದನೆಗಳು. ಪಾಲನೆ, ಶಿಕ್ಷಣ ಮತ್ತು ವರದಾನಗಳನ್ನು 4 ಕಡೆ ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ನೀಡುತ್ತಿದ್ದಾರೆ. ಸರ್ವ ಮಕ್ಕಳಿಗೆ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಇಂದು ಈ ವಿಶೇಷ ಜನ್ಮದಿನವನ್ನು ಭಕ್ತರು ಆಚರಿಸುತ್ತಾರೆ. ಆದರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ಜನ್ಮದಿನ ತಂದೆ ಮತ್ತು ಮಕ್ಕಳ ಅವಿನಾಶಿ ಸ್ನೇಹದ ಜನ್ಮದಿನ. ಆದಿಯಿಂದ ಹಿಡಿದು ತಂದೆ ಮತ್ತು ಮಕ್ಕಳು ಜೊತೆಯಲ್ಲಿ ಇದ್ದಾರೆ. ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆ ಮಕ್ಕಳ ಜೊತೆ ಇದ್ದಾರೆ. ಏಕೆಂದರೆ ಬಹಳ ತಂದೆ ಹಾಗೂ ಮಕ್ಕಳ ಸ್ನೇಹ ಇದೆ. ಈಗಲೂ ಸಹ ಜೊತೆಯಲ್ಲಿ ಇದ್ದಾರೆ ಮತ್ತು ತಮ್ಮ ಮನೆಗೆ ಹೋಗಬೇಕಾದರೂ ಜೊತೆಯಲ್ಲಿ ಹೋಗಬೇಕು. ತಂದೆ ಮಕ್ಕಳ ವಿನಃ ಹೋಗಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ತಂದೆ ವಿನಃ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಹೃದಯದ ಸ್ನೇಹ ಜೊತೆ ಇದೆ. ಮನೆಯ ನಂತರ ರಾಜ್ಯದಲ್ಲಿ ಬಂದಾಗಲೂ ಬ್ರಹ್ಮ ತಂದೆಯ ಜೊತೆ ರಾಜ್ಯವನ್ನು ಮಾಡುತ್ತೀರಿ. ಅಂದಾಗ ಸರ್ವ ಜನ್ಮಗಳಿಗಿಂತ ಈ ಜನ್ಮ ಎಲ್ಲದಕ್ಕಿಂತಲೂ ಭಿನ್ನ ಹಾಗೂ ಪ್ರಿಯವಾಗಿದೆ. ಈ ಜನ್ಮ ಯಾವ ಬೆಲೆ ಇದೆ ಅದು ಇಡೀ ಕಲ್ಪದಲ್ಲಿ 84 ಜನ್ಮದಲ್ಲಿ ಇರುವುದಿಲ್ಲ. ಇಂತಹ ಸ್ನೇಹಿ ಮತ್ತು ಜೊತೆಗಾರ ವಿಶೇಷ ಇರುವಂಥ ವಜ್ರ ಸಮಾನ ಜನ್ಮ ಆಗಿದೆ. ತಾವೆಲ್ಲರೂ ತಮ್ಮ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ. ತಂದೆಯು ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಮತ್ತು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ. ಎಲ್ಲ ಕಡೆಯ ಭಕ್ತರು ಶಿವ ಜಯಂತಿ ಅಥವಾ ಶಿವರಾತ್ರಿ ಎಂದು ಹೇಳಿ ಆಚರಿಸುತ್ತಾರೆ. ಬಹಳ ಪ್ರೀತಿಯಿಂದ ಆಚರಿಸುತ್ತಾರೆ. ಬಾಬ್ದಾದರವರು ಭಕ್ತರನ್ನು ನೋಡಿ ಭಕ್ತರಿಗೂ ಭಕ್ತಿಯ ಫಲವನ್ನು ಕೊಡುತ್ತಾರೆ. ಆದರೆ ನೀವು ಆಚರಿಸುವುದು ಮತ್ತು ಭಕ್ತರು ಆಚರಿಸುವುದರಲ್ಲಿ ವ್ಯತ್ಯಾಸ ಇದೆ. ಅವರು ರಾತ್ರಿಯನ್ನು ಆಚರಿಸುತ್ತಾರೆ ಮತ್ತು ತಾವು ಅಮೃತ ವೇಳೆಯನ್ನು ಆಚರಿಸುತ್ತೀರಿ. ಅಮೃತ ವೇಳೆ ಶ್ರೇಷ್ಠ ವೇಳೆಯಾಗಿದೆ. ಅಮೃತ ವೇಳೆಯೇ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೆ ವರದಾನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆ. ಎಲ್ಲರ ಜೋಳಿಗೆಯು ವರದಾನಗಳಿಂದ ತುಂಬಲ್ಪಟ್ಟಿದೆ ಅಲ್ಲವೇ? ಪ್ರತಿದಿನ ವರದಾತ ತಂದೆಯಿಂದ ಸಿಕ್ಕೇ ಸಿಗುತ್ತದೆ. ತಾವು ಒಬ್ಬೊಬ್ಬ ಮಕ್ಕಳಿಗೆ ಎಷ್ಟು ವರದಾನಗಳು ಬಾಬ್ದಾದರವರ ಮೂಲಕ ಸಿಕ್ಕಿವೆ. ಆ ವರದಾನಗಳಿಂದ ಜೋಳಿಗೆಯು ತುಂಬಲ್ಪಟ್ಟಿದೆ ಅಲ್ಲವೇ? ಅಂದಾಗ ಎಲ್ಲರೂ ಬಹಳ ಒಲವು ಉತ್ಸಾಹದಿಂದ ತಲುಪಿದ್ದೀರಿ. ಬಾಬ್ದಾದರವರು ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ ಮತ್ತು ಗೀತೆಯನ್ನು ಹಾಡುತ್ತಿರುತ್ತಾರೆ. ವಾಹ ಮಕ್ಕಳೇ ವಾಹ. ಮಕ್ಕಳು ಸಹ ಹೇಳುತ್ತಾರೆ ವಾಹ ಬಾಬಾ ವಾಹ. ಮತ್ತು ತಂದೆಯು ಹೇಳುತ್ತಾರೆ ವಾಹ ಮಕ್ಕಳೇ ವಾಹ. ಏಕೆಂದರೆ ಯಾರೆಲ್ಲ
ತಂದೆಯ ಮಕ್ಕಳಾಗಿದ್ದಾರೆ. ಅವರೆಲ್ಲರೂ ಕೋಟಿಯಲ್ಲಿ ಕೆಲವು ಆತ್ಮಗಳಾಗಿದ್ದಾರೆ. ವಿಶ್ವದಲ್ಲಿ ಎಷ್ಟು ಕೋಟಿ ಆತ್ಮರಿದ್ದಾರೆ ಆದರೆ ಅವರಲ್ಲಿ ತಾವು ಮಕ್ಕಳಿಗೆ ತಂದೆ ಲಕ್ಕಿ, ಅದೃಷ್ಟವಂತರು ಹಾಗೂ ಲವ್ಲಿ, ಪ್ರಿಯವಾದ ಮಕ್ಕಳು ಎಂದು ಹೇಳುತ್ತಾರೆ. ಆ ಕೋಟಿಯಲ್ಲಿ ಕೆಲವು ತಾವು ಮಕ್ಕಳಾಗಿದ್ದರೆ ನಶೆ ಇದೆಯೇ? ನಾವು ಕಲ್ಪದ ಕೋಟಿಯಲ್ಲಿ ಕೆಲವು ಮಕ್ಕಳಾಗಿದ್ದೇವೆ. ಎಷ್ಟು ದೊಡ್ಡ ದೊಡ್ಡ ಪದವಿಯುಳ್ಳ ಆತ್ಮಗಳು ವರ್ತಮಾನ ಸಮಯದಲ್ಲಿ ಇದ್ದಾರೆ. ಆದರೆ ತಂದೆಯನ್ನು ಅರಿತುಕೊಂಡು ತಂದೆಯ ಜನ್ಮದಿನವನ್ನು ಆಚರಿಸುವಂಥವರು, ನಾಲ್ಕಾರು ಕಡೆಯ ಅರಿತುಕೊಳ್ಳುವಂತಹ ಮಕ್ಕಳು ಕೋಟಿಯಲ್ಲಿ ಕೆಲವರಿದ್ದೀರಿ. ಈ ಖುಷಿ ಇದೆಯೇ? ನಾವು ಕೋಟಿಯಲ್ಲಿ ಕೆಲವರಾಗಿದ್ದೇವೆ. ನಶೆ ಇದೆಯೇ? ಕೈ ಎತ್ತಿರಿ. ಅವಿನಾಶಿ ನಶೆ ಇದೆಯಲ್ಲವೇ? ಆಗಾಗ ನಶೆಯುಳ್ಳವರೆಲ್ಲ ತಾನೇ? ಸದಾ ಇದೆ ಮತ್ತು ಸದಾ ಇರುತ್ತದೆ. ಮಾಯೆ ಪೇಪರ್ ಅಂತೂ ತೆಗೆದುಕೊಳ್ಳುತ್ತದೆ. ಅನುಭವ ಇದೆಯಲ್ಲವೇ? ಮಾಯೆಗೂ ಪರಮಾತ್ಮನ ಮಕ್ಕಳ ಜೊತೆ ಬಹಳ ಪ್ರೀತಿ ಇದೆ. ಆದರೆ ಮಕ್ಕಳು ಮಾಯೆಗೆ ಪರಮಾತ್ಮನ ಮಕ್ಕಳ ಜೊತೆ ಆದಿಯಿಂದ ಇದುವರೆಗೂ ಸಂಬಂಧವಿದೆ ಎಂದು ತಿಳಿದುಕೊಂಡಿದ್ದಾರೆ. ಮಾಯೆ ಮತ್ತು ಪರಮಾತ್ಮನ ಮಕ್ಕಳು ಇಬ್ಬರಿಗೂ ಪರಸ್ಪರ ಸಂಬಂಧವಿದೆ. ಮಾಯೆಯ ಕೆಲಸವಾಗಿದೆ ಬರುವುದು ಮತ್ತು ತಾವು ಮಕ್ಕಳ ಕೆಲಸ ಏನಾಗಿದೆ? ಮಾಯೆಯನ್ನು ದೂರದಿಂದಲೇ ಓಡಿಸುವುದು. ಬರಲು ಬಿಡಬೇಡಿ, ಅಥವಾ ಬರಲು ಬಿಡುತ್ತೀರಾ? ಇಲ್ಲವೇ ದೂರದಿಂದಲೇ ಓಡಿಸಿರಿ. ಬರಲು ಬಿಡುತ್ತೀರಿ, ಅದಕ್ಕೂ ಬರುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಅದು ತಿಳಿದುಕೊಳ್ಳುತ್ತದೆ ಬರಲು ಬಿಡುತ್ತಾರೆ ಹೋಗೋಣ ಎಂದು. ಆದರೆ ತಂದೆಯು ನೋಡುತ್ತಾರೆ, ಕೆಲವು ಮಕ್ಕಳು ಮಾಯೆಗೆ ಬರಲು ಬಿಡುತ್ತಾರೆ ಹಾಗೂ ಸತ್ಕಾರವನ್ನು ಮಾಡುತ್ತಾರೆ, ಟೀ ನೀರನ್ನು ಕುಡಿಸುತ್ತಾರೆ. ಇದು ಗೊತ್ತಿದೆಯೇ ಯಾವ ಸತ್ಕಾರ ಮಾಡುತ್ತೀರೆಂದು? ಮಾಯೆಯ ಪ್ರಭಾವದಲ್ಲಿ ಬಂದು ಈಗಂತೂ ಟೂ ಲೇಟ್ ಬೋರ್ಡ್ ಹಾಕಿಲ್ಲ. ಈಗಂತೂ ಬಹಳ ಸಮಯವಿದೆ, ಪುರುಷಾರ್ಥ ಮಾಡುತ್ತಿದ್ದೇವೆ, ತಲುಪಿ ಬಿಡುತ್ತೇವೆ ಎಂದು ಯೋಚಿಸುತ್ತಾರೆ. ಮಾಯೆಯು ತಿಳಿದುಕೊಳ್ಳುತ್ತದೆ, ಒಂದು ಬರಲು ಅವಕಾಶ ಕೊಟ್ಟರು. ಇವರು ನನಗೆ ಜೊತೆ ಕೊಡುತ್ತಿದ್ದಾರೆ, ಸತ್ಕಾರವನ್ನು ಸಹ ಮಾಡುತ್ತಿದ್ದಾರೆ. ಅಂದಮೇಲೆ ಯಾರು ಮಾಯೆಯನ್ನು ಗುರುತಿಸಿ ಬಿಡುತ್ತಾರೆ. ಮತ್ತು ಕೆಲವು ಮಕ್ಕಳು ಗುರುತಿಸುವುದರಲ್ಲಿ ತಪ್ಪು ಮಾಡುತ್ತಾರೆ. ಮಾಯೆಯ ಮತವಾಗಿದೆಯೋ ಅಥವಾ ತಂದೆಯ ಮತವೋ ಎಂದು ಗುರುತಿಸದೇ ಇರುವ ಕಾರಣ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡುತ್ತಾರೆ. ಆದರೆ ಬಾಬ್ದಾದ ತನ್ನ ಅದೃಷ್ಟ ಮಹಾವೀರ ವಿಜಯಿ ಮಕ್ಕಳಿಗೆ ಮಾಯೆಯನ್ನು ಬರಲು ಬಿಡಬೇಡಿ ಎಂದು ಹೇಳುತ್ತಾರೆ. ಈಗ ಬರುವುದು ಮತ್ತು ಪುನಃ ಓಡಿಸುತ್ತೀರಿ. ಇದರಲ್ಲಿ ಸಮಯವನ್ನು ತೊಡಗಿಸಬೇಡಿ, ಏಕೆಂದರೆ ಸಮಯ ಕಡಿಮೆ ಇದೆ ಮತ್ತು ತಮ್ಮ ವಾಯ್ದೆ ಆಗಿದೆ. ವಿಶ್ವ ಪರಿವರ್ತಕರಾಗಿ, ವಿಶ್ವ ಸೇವಕರಾಗಿ, ವಿಶ್ವದ ಆತ್ಮರಿಗೆ ತಂದೆಯ ಪರಿಚಯ ಕೊಟ್ಟು ಮುಕ್ತಿಯ ಆಸ್ತಿಯನ್ನು ಕೊಡಿಸುತ್ತೇವೆ. ಈ ಕಾರ್ಯ ಇನ್ನೂ ಸಮಾಪ್ತಿಯಾಗಿಲ್ಲ. ಆ ಕಾರ್ಯವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಮಯವನ್ನು ತೊಡಗಿಸಿ. ಒಂದು ವೇಳೆ ಮಾಯೆಯನ್ನು ಓಡಿಸುವುದರಲ್ಲಿ ಸಮಯವನ್ನು ತೊಡಗಿಸಿದ್ದೇ ಆದರೆ ವಿಶ್ವ ಪರಿವರ್ತಕರು ಯಾವ ವಾಯ್ದೆ ಆಗಿದೆ ಅದನ್ನು ಹೇಗೆ ಪೂರ್ಣ ಮಾಡುತ್ತೀರಿ? ತಂದೆಯ ಜೊತೆಗಾರರಿದ್ದಾರಲ್ಲವೇ? ಜನ್ಮತಃ ವಾಯ್ದೆಯನ್ನು ಮಾಡಿದ್ದೀರಿ, ಜೊತೆಯಲ್ಲಿಯೇ ಇರುತ್ತೇವೆ, ಈಗಲೂ ಜೊತೆಯಲ್ಲಿಯೇ ಇರುತ್ತೇವೆ, ಜೊತೆಯಲ್ಲಿಯೇ ಹೋಗುತ್ತೇವೆ. ಆದ್ದರಿಂದ ಈಗ ತಂದೆಯಿಂದ ಯಾವ ಶಕ್ತಿಗಳು ಸಿಕ್ಕಿವೆ ಆ ಶಕ್ತಿಗಳ ಆಧಾರದಿಂದ ಮಾಯೆಯನ್ನು ದೂರದಿಂದಲೇ ಓಡಿಸಿ. ಇದರಲ್ಲಿ ಸಮಯವನ್ನು ಕೊಡಬೇಡಿ. ನೋಡಿ, 70 ವರ್ಷ ಪುರುಷಾರ್ಥ ಮಾಡುತ್ತಿದ್ದೀರಿ. ಮಾಯೆ ಬರುವುದು ಮತ್ತು ಓಡಿಸುವುದು ಈಗ ಈ ಸಮಯ ಅಲ್ಲ, ಏಕೆಂದರೆ ನಿಮಗೆ ಗೊತ್ತಿದೆ, ಜ್ಞಾನಪೂರ್ಣರಂತೂ ಆಗಿದ್ದಿರಲ್ಲವೇ? ಇಡೀ ಡ್ರಾಮಾದ ಜ್ಞಾನವಿದೆ. ಆದ್ದರಿಂದ ಜ್ಞಾನಪೂರ್ಣ ಮಕ್ಕಳು ಈಗ ಸಮಯವನ್ನು ಯಾವುದರಲ್ಲಿ ತೊಡಗಿಸಬೇಕು? 2 ಖಜಾನೆಗಳನ್ನು ಬಹಳ ಜಮಾ ಮಾಡಿಕೊಳ್ಳಬೇಕು. ಆ 2 ಖಜಾನೆಗಳು ಯಾವುದು? ಒಂದು ಸಂಕಲ್ಪ, ಇನ್ನೊಂದು ಸಮಯ. 2 ಖಜಾನೆ ಮಹಾನ್ ಆಗಿವೆ. ತಾವೆಲ್ಲರೂ ತಿಳಿದಿದ್ದೀರಿ, ಏಕೆಂದರೆ ಜ್ಞಾನಪೂರ್ಣ ತಂದೆಯ ಜ್ಞಾನಪೂರ್ಣ ಮಕ್ಕಳಾಗಿದ್ದೀರಿ. ಮಾಸ್ಟರ್ ಜ್ಞಾನಪೂರ್ಣರು, ನಾಲೆಜ್ಫುಲ್ ಆಗಿದ್ದೀರಲ್ಲವೇ? ಕೇವಲ ಕೇಳುವುದಲ್ಲ, ಕೆಲವರು ಕೇವಲ ಕೇಳುತ್ತಾರೆ, ಜ್ಞಾನಪೂರ್ಣರಲ್ಲ. ತಾವು ಯಾರಾಗಿದ್ದೀರಿ? ಜ್ಞಾನಪೂರ್ಣ ಆಗಿದ್ದೀರಾ? ಕೈ ಎತ್ತಿ. ಜ್ಞಾನಪೂರ್ಣ ಆಗಿದ್ದೀರೋ ಅಥವಾ ನಾಲೆಜ್ಫುಲ್ ಆಗಿದ್ದೀರೋ? ಎಲ್ಲರೂ ಜ್ಞಾನಪೂರ್ಣ ಆಗಿದ್ದೀರಾ? ಕೈ ಎತ್ತಿದ್ದೀರಿ, ಒಳ್ಳೆಯದು. ವಾಹ, ಪೂರ್ಣ ಜ್ಞಾನ ಬಂದುಬಿಟ್ಟಿದೆ. ಮಾಯನ್ನು ಓಡಿಸುವ ಜ್ಞಾನ ಇದೆಯೇ? ಹಿಂದೆ ಇರುವವರಿಗೆ ಇದೆಯೇ?
ಒಳ್ಳೆಯದು. ಬಾವುಟವನ್ನು ಅಲುಗಾಡಿಸುತ್ತಿದ್ದಾರೆ. ಮಾತೆಯರಿಗೆ ಇದೆಯೇ? ಮಾತೆಯರು ಜ್ಞಾನಪೂರ್ಣರಲ್ಲವೇ? ಡಬಲ್ ವಿದೇಶಿಗಳು ಬಾವುಟವನ್ನು ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು. ನೋಡಿ ಎಷ್ಟೊಂದು ಒಳ್ಳೆಯ ದೃಶ್ಯವಾಗಿದೆ. ಬಾವುಟಗಳಂತೂ ಚೆನ್ನಾಗಿ ಕಾಣಿಸುತ್ತದೆ. ಜ್ಞಾನಪೂರ್ಣರು ಅರ್ಥಾತ್ ಮಾಯೆಯನ್ನು ದೂರದಿಂದಲೇ ಓಡಿಸುವಂಥವರು ಅಂದಾಗ ಈ ರೀತಿ ಇದ್ದೀರಾ. ಏಕೆಂದರೆ ಬಾಬ್ದಾದರವರು ಮೊದಲೇ ತಿಳಿಸಿದ್ದಾರೆ, ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈ ಸಮಯ ಸಂಗಮಯುಗವಾಗಿದೆ. ನಂತರ ಇಡೀ ಕಲ್ಪ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಸಿಗೋದಿಲ್ಲ. ಯಾರು ಈಗ ಜಮಾ ಮಾಡಿಕೊಂಡಿದ್ದಾರೆ ಅದು ಕೆಲಸದಲ್ಲಿ ಉಪಯೋಗ ಆಗುತ್ತದೆ. ಆದರೆ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಈಗ ಸಂಗಮಯುಗದಲ್ಲಿ ತೆರೆಯುತ್ತದೆ. ಆದ್ದರಿಂದ ನೀವು ಏನು ಹೇಳುತ್ತೀರಿ? ಎಲ್ಲರಿಗೂ ಸಂದೇಶದಲ್ಲಿ ತಿಳಿಸುತ್ತೀರಲ್ಲವೇ? ಈಗಿಲ್ಲದಿದ್ದರೆ ಮತ್ತೆಂದಿಗೂ ಇಲ್ಲ. ಇದು ತಮ್ಮೆಲ್ಲರಿಗೂ ನೆನಪಿದೆಯಲ್ಲವೇ? ಈಗಿಲ್ಲದಿದ್ದರೆ ಮತ್ತೆಂದೂ ಇಲ್ಲ. ಇದು ಸದಾ ನೆನಪಿರುತ್ತದೆಯೇ? ಏಕೆಂದರೆ ಸಂಗಮಯುಗದ ಜನ್ಮ ಎಲ್ಲದಕ್ಕಿಂತಲೂ ದೊಡ್ಡದು, ಚಿಕ್ಕದು, ಆದರೆ ಅಮೂಲ್ಯ ಜನ್ಮ. ಈ ಜನ್ಮದ ಮೌಲ್ಯ ಇಡೀ ಕಲ್ಪ ನಡೆಯುತ್ತದೆ. ಚೆಕ್ ಮಾಡಿಕೊಳ್ಳುತ್ತೀರಾ? ನಮ್ಮ ಜಮಾದ ಖಾತೆ ಎಷ್ಟಿದೆ? ಎಷ್ಟು ಬಯಸುತ್ತೀರೋ ಅಷ್ಟು ಜಮಾ ಇದೆಯೇ? ಏಕೆಂದರೆ ಬಾಬ್ದಾದರವರು ಮೊದಲೇ ತಿಳಿಸಿದ್ದಾರೆ, ಈಗ ನಡೆಯುವಂತಹ ಸಮಯ ಸಮಾಪ್ತಿಯಾಗಿದೆ. ಹಾರುವ ಸಮಯವಾಗಿದೆ. ಪುರುಷಾರ್ಥದ ಸಮಯ ಪೂರ್ತಿಯಾಗಿದೆ. ಈಗ ತೀವ್ರ ಪುರುಷಾರ್ಥದ ಸಮಯವಾಗಿದೆ. ಅದು ಸ್ವಲ್ಪವೇ ಇದೆ. ಆದ್ದರಿಂದ ಡಬಲ್ ವಿದೇಶಿಗಳಿಗೆ ಟೈಟಲ್ ಕೊಟ್ಟಿದ್ದಾರೆ, ಡಬಲ್ ತೀವ್ರ ಪುರುಷಾರ್ಥಿ. ಹೇಳಿರಿ, ಡಬಲ್ ತೀವ್ರ ಪುರುಷಾರ್ಥಿ ಆಗಿದ್ದೀರಲ್ಲವೇ? ಕೈ ಎತ್ತಿ. ಡಬಲ್ ತೀವ್ರ ಪುರುಷಾರ್ಥಿ ಪಾಸ್ ಆಗಿದ್ದೀರಿ. ಒಳ್ಳೆಯದು. ಬಾಬ್ದಾದರವರಿಗೆ ಜನ್ಮದ ಶುಭಾಶಯದ ಜೊತೆ ತಮಗೆ ಅಭಿನಂದನೆಗಳನ್ನು ನೀಡುತ್ತಾರೆ. ಪದಮ ಗುಣ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಬಾಬ್ದಾದರವರು ನೋಡಿದ್ದಾರೆ. ಬಾಬ್ದಾದ ಯಾವ ಹೋಮ್ವರ್ಕ್ ಕೊಟ್ಟಿದ್ದರು? ಓಕೆ, ಅದರ ಬಗ್ಗೆ ಕೆಲವು ಮಕ್ಕಳು ಅಟೆನ್ಷನ್ ಕೊಟ್ಟಿದ್ದಾರೆ. ಆದರೆ 100 ಅಂಕೆಗಳು ಬಹಳ ಕೆಲವರಿಗೆ ಮಾತ್ರ. 50%ನವರು ಹೆಚ್ಚು ಇದ್ದಾರೆ. ಆದರೆ ಬಾಬ್ದಾದರವರು ಇದೇ ಇಷ್ಟಪಡುತ್ತಾರೆ. ಏನು ಇಷ್ಟಪಡುತ್ತಾರೆ ಎಂದು ತಿಳಿಸಲೇ? ಬಾಬ್ದಾದರವರಿಗೆ ಪ್ರತಿಯೊಂದು ಆಶಾದೀಪಗಳು ಆಸೆಗಳನ್ನು ಸಂಪನ್ನ ಮಾಡುವ ಮಹಾವೀರ ಮಕ್ಕಳ ಪ್ರತಿ ತಂದೆಯ ಆಸೆ ಆಗಿದೆ. ಸಮಯದ ಅನುಸಾರ ಈಗಿನಿಂದ ಬಹಳ ಕಾಲದ ಚಾರ್ಟ್. ತೀವ್ರ ಪುರುಷಾರ್ಥದ ಜಮಾ ಮಾಡಿಕೊಂಡಿಲ್ಲವೆಂದರೆ 3 ಶಬ್ದಗಳನ್ನು ಸಮಯ ಪ್ರತಿ ಸಮಯ ನೆನಪು ತರಿಸಿದ್ದಾರೆ. ಒಂದು ಅಚಾನಕ್, ಎರಡನೆಯದು ಎವರ್ ರೆಡಿ ಮತ್ತು ಮೂರನೆಯದು ಬಹಳ ಕಾಲದ ಜಮಾದ ಖಾತೆ. ಏಕೆಂದರೆ ತಮ್ಮ ರಾಜ್ಯದಲ್ಲಿ ಖುಷಿ ಇದೆಯಲ್ಲವೇ? ನಮ್ಮ ರಾಜ್ಯ ಬಂತು ಎಂದರೆ ಬಂದು ಬಿಟ್ಟಿದೆ. ಇದನ್ನು ಬಾಬ್ದಾದರವರು ಬಯಸುತ್ತಾರೆ. ಈ ಸಂದೇಶವನ್ನು ಎಲ್ಲರಿಗೂ ಕೊಡುತ್ತೀರಿ. ತಮ್ಮ ಬಹಳ ಕಾಲದ ತೀವ್ರ ಪುರುಷಾರ್ಥ ಮಾಡಿಕೊಳ್ಳುವಂಥವರು ತಮ್ಮ ರಾಜ್ಯದಲ್ಲಿ ಅಂತ್ಯದವರೆಗೆ ಮೊದಲನೇ ಜನ್ಮದಿಂದ 21 ಜನ್ಮಗಳು ಪೂರ್ಣ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ. ಈ ಲೆಕ್ಕಾಚಾರ ಬಹಳ ಸಮಯದಿಂದ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಹೊಸ ಮನೆಯಲ್ಲಿ ಮಜಾ ಇರುತ್ತದೆ. ಒಂದು ವೇಳೆ 2-3 ಜನ್ಮದ ನಂತರ ಬಂದರೆ ಮನೆಗೆ 2-3 ತಿಂಗಳು ಆಗಿಬಿಟ್ರೆ ಏನು ಹೇಳುವಿರಿ? ಹೊಸದು ಎಂದು ಹೇಳುತ್ತೀರೋ ಅಥವಾ 3 ತಿಂಗಳು ಆಗಿಬಿಟ್ಟಿದೆ ಎಂದು ಹೇಳುತ್ತೀರೋ? ಬಾಬ್ದಾದರವರ ಒಬ್ಬೊಬ್ಬ ಮುದ್ದು ಮಕ್ಕಳು, ವಾಹ ಮಕ್ಕಳೇ ವಾಹ. ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಮಗು ಮೊದಲನೇ ಜನ್ಮದಲ್ಲಿ ಬ್ರಹ್ಮ ತಂದೆಯ ಜೊತೆಗಾರರಾಗಿ ಬರಲಿ ಎಂದು ಬಾಬ್ದಾದರವರು ಇಚ್ಛಿಸುತ್ತಾರೆ. ಇಷ್ಟ ಇದೆಯೇ? ಇಷ್ಟ ಇದೆಯೇ? ಇಷ್ಟ ಇದೆಯೇ? ಒಳ್ಳೆಯದು. ಅಂದಾಗ ಏನು ಮಾಡಬೇಕಾಗಿದೆ? ಮಾಡಲು ಬೇಕಾಗುತ್ತದೆಯಲ್ಲವೇ? ಇಷ್ಟ ಅಂತೂ ಇದೆ, ತಂದೆಗೂ ಇಷ್ಟ ಇದೆ. ಆದರೆ ಏನು ಮಾಡಬೇಕಾಗುತ್ತದೆ? ಈಗಿನಿಂದ ಕಳೆದು ಹೋಗಿತ್ತು. ಬಾಬ್ದಾದರವರು ಕಳೆದು ಹೋಗಿದ್ದನ್ನು ಕ್ಷಮಿಸಿಬಿಡುತ್ತಾರೆ. ಈಗಂತೂ ತಂದೆಗೆ ಜನ್ಮದಿನದ ಯಾವ ಉಡುಗೊರೆಯನ್ನು ಕೊಡುತ್ತೀರಿ? ತಂದೆಗೆ ಯಾವುದಾದರೂ ಉಡುಗೊರೆಯನ್ನು ಕೊಡುತ್ತೀರಲ್ಲವೇ? ತಂದೆಯ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದೀರಿ. ಅಂದಮೇಲೆ ತಂದೆಗೆ ಯಾವ ಉಡುಗೊರೆಯನ್ನು ಕೊಡುತ್ತೀರಿ?
ತಂದೆಗೆ ಮಕ್ಕಳ ಮೇಲೆ ಕೊನೆಗೆ ಬಂದರೂ ತೀವ್ರವಾಗಿ ಮುಂದೆ ಹೋಗಬಹುದು ಎನ್ನುವ ಇಚ್ಛೆ ಇದೆ. ಒಳ್ಳೆಯದು. ಬಾಬ್ದಾದರವರು ಕೊನೆಯಲ್ಲಿ ಬರುವಂಥ ಎಲ್ಲ ಮಕ್ಕಳಿಗೆ ಮೊದಲನೇ ಬಾರಿ ಬಂದಿರುವುದಕ್ಕೆ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಒಂದು ಭಾಗ್ಯವನ್ನು ತಿಳಿಸುತ್ತಿದ್ದಾರೆ. ಭಾಗ್ಯವನ್ನು ರೂಪಿಸಿಕೊಳ್ಳಲು ಅವಕಾಶವಿದೆ, ಏಕೆಂದರೆ ಟೂ ಲೇಟ್ ಬೋರ್ಡ್ ಇನ್ನೂ ಹಾಕಲಿಲ್ಲ. ಒಂದು ವೇಳೆ ಯಾರಾದರೂ ಕೊನೆಯಲ್ಲಿಯೂ ತೀವ್ರ ಪುರುಷಾರ್ಥ ಮಾಡಿದರೆ ಫಸ್ಟ್ ಡಿವಿಷನಲ್ಲಿ ಬರಬಹುದು. ಮೊದಲನೇ ನಂಬರಲ್ಲ, ಅವರಂತೂ ಪ್ರಸಿದ್ಧ ಆಗಿದ್ದಾರೆ, ಆದರೆ ಫಸ್ಟ್ ಡಿವಿಷನ್ನಲ್ಲಿ ಬರಬಹುದು. ಒಪ್ಪಿಗೆ ಇದೆಯೇ? ಬಂದಿರುವಂತಹ ಹೊಸ ಮಕ್ಕಳಿಗೆ ಒಪ್ಪಿಗೆ ಇದೆಯೇ? ಅವಕಾಶವಂತೂ ಇದೆ. ಬಾಬ್ದಾದರವರು ಸೀಟ್ ಕೊಡುತ್ತಾರೆ. ಅದಕ್ಕಾಗಿ ಏನಾದರೂ ಮಾಡಲೇಬೇಕು. ಒಂದೊಂದು ಶ್ವಾಸ, ಒಂದೊಂದು ಸಂಕಲ್ಪದ ಬಗ್ಗೆ ಅಟೆನ್ಷನ್. ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ ಸಮರ್ಥವಾಗಿರಲಿ, ವ್ಯರ್ಥ ಇರಬಾರದು. ಏಕೆಂದರೆ ಭಲೆ ಮೊದಲನೇ ಬಾರಿ ಬಂದಿರಬಹುದು ಅಥವಾ ಹಳಬರು ಇರಬಹುದು. ತಮ್ಮೆಲ್ಲರ ಟೈಟಲ್ ಏನಾಗಿದೆ? ಸಮರ್ಥ ಮಕ್ಕಳು, ಬಲಹೀನ ಮಕ್ಕಳಲ್ಲ. ಬಾಬ್ದಾದ ಯಾವ ನೆನಪು ಪ್ರೀತಿ ಕೊಡುತ್ತಾರೆ? ಪ್ರತಿದಿನ ಮುದ್ದು ಮಕ್ಕಳಿಗೆ, ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ, ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಆದ್ದರಿಂದ ತಂದೆ ಈ ಸ್ವರ್ಣಿಮ ಅವಕಾಶವನ್ನು ಕೊಡುತ್ತಿದ್ದಾರೆ. ತಂದೆ ಅವಕಾಶವನ್ನು ಕೊಡುತ್ತಾರೆ ಏಕೆಂದರೆ ಬಂಧಿಸಲ್ಪಟ್ಟಿದ್ದಾರೆ. ಇಂತಹ ತೀವ್ರ ಪುರುಷಾರ್ಥಿಗಳು ಯಾರಾದರೂ ಇದ್ದೀರಾ? ಅವಕಾಶವಂತೂ ಇದೆ. ಟೂ ಲೇಟ್ನ ಬೋರ್ಡ್ ಬಂದು ಬಿಟ್ಟರೆ ನಂತರ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಆದರೆ ಬಾಬ್ದಾದರವರಿಗೆ ಜನ್ಮದಿನದ ಯಾವ ಉಡುಗೊರೆಯನ್ನು ಕೊಡುತ್ತೀರಿ? ಜನ್ಮೋತ್ಸವವನ್ನು ಆಚರಿಸಲು ಬಂದಿದ್ದೀರಲ್ಲವೇ? ಬಾಬ್ದಾದರವರು ತಮ್ಮೆಲ್ಲರ ಜನ್ಮದಿನದಂದು ತಾವೆಲ್ಲ ಮಕ್ಕಳಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನೆಂದರೆ 90% ತಮ್ಮ ತೀವ್ರ ಪುರುಷಾರ್ಥ ಇಂದಿನಿಂದ ಅಂತ್ಯದವರೆಗೂ ಒಂದು ವೇಳೆ ಇದ್ದಲ್ಲಿ 10% ಬಾಬ್ದಾದರವರು ಹೆಚ್ಚಿಸಿ ಬಿಡುತ್ತಾರೆ. ಒಪ್ಪಿಗೆ ಇದೆಯೇ? ಈಗ ವ್ಯರ್ಥ ಸಮಾಪ್ತಿ. ಹೇಗೆ ನೋಡಿ, ಸತ್ಯುಗದ ದೇವತೆಗಳು ಬರುತ್ತಾರಲ್ಲವೇ, ಅವರಿಗೆ ಇಲ್ಲಿಯ ಭಾಷೆ ಏನು ಮಾತನಾಡುತ್ತಾರೆ ಎಂಬುದು ಗೊತ್ತಿಲ್ಲ. ಅವರಿಗೆ ನೀವು ಪುರುಷಾರ್ಥ ಎಂಬ ಶಬ್ದವನ್ನು ಹೇಳಿದರೆ ಅವರು ಪುರುಷಾರ್ಥ ಎಂದರೆ ಏನು ಎಂದು ಕೇಳುತ್ತಾರೆ. ಏಕೆಂದರೆ ದೇವತೆಗಳು ಪ್ರಾರಬ್ಧ ಸ್ವರೂಪರಾಗಿದ್ದಾರೆ. ಹೀಗೆ ತಾವು ತೀವ್ರ ಪುರುಷಾರ್ಥಿಗಳಿಗೆ ಸ್ವಪ್ನದಲ್ಲಿ ಹಾಗೂ ಸಂಕಲ್ಪದಲ್ಲಿ, ಪ್ರಾಕ್ಟಿಕಲ್ ಕರ್ಮದಲ್ಲಿ ವ್ಯರ್ಥ ಎಂದರೆ ಹೇಗಿರುತ್ತದೆ? ಅದು ಸಮಾಪ್ತಿ ಆಗಬೇಕು. ಧೈರ್ಯ ಇದೆಯೇ? 10% ಹೆಚ್ಚಿನ ಅಂಕೆಗಳನ್ನು ಕೊಡುತ್ತಾರೆ. ಒಪ್ಪಿಗೆ ಇದೆಯೇ? ಕೈ ಎತ್ತಿರಿ. ಎಷ್ಟು ಪರ್ಸೆಂಟ್ ಪಕ್ಕ ಇದೆ? 100% ಇದೆಯೋ ಅಥವಾ 101 ಇದೆಯೋ? ಏಕೆಂದರೆ ಬಾಬ್ದಾದರವರಿಗೆ ಮಕ್ಕಳ ವಿನಃ, ಮಕ್ಕಳ ಜೊತೆಯ ವಿನಃ ಇಷ್ಟ ಆಗುವುದಿಲ್ಲ. ತಂದೆ ತಿಳಿದುಕೊಳ್ಳುತ್ತಾರೆ. ಯಾವಾಗ ನನ್ನ ಬಾಬಾ ಎಂದು ಹೇಳಿದ್ದಿರಿ, ಆಗ ಬಾಬಾರವರು ಸಹ ನನ್ನ ಮಕ್ಕಳು ಎಂದು ಹೇಳಿದರು. ಅಂದಮೇಲೆ ತಂದೆಯ ಸಮಾನರಂತೂ ಆಗಲೇಬೇಕಲ್ಲವೇ? ಈಗ ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ತಾವು ದೃಢತೆಯು ಸಫಲತೆಯ ಬೀಗದ ಕೈಯಾಗಿದೆ ಎನ್ನುವ ಪುಸ್ತಕವನ್ನು ಮುದ್ರಿಸಿದ್ದಿರಲ್ಲವೇ? ಸಾಧಾರಣವಾದ ಸಂಕಲ್ಪ ಇರಬಾರ್ದು. ತಾವು ಯಾರು ಆಗಿದ್ದೀರಿ? ಒಂದು ವೇಳೆ ಇಲ್ಲಿಯ ಪ್ರೆಸಿಡೆಂಟ್ ಸಾಧಾರಣ ಚಲನೆಯಿಂದ ನಡೆದರೆ ಚೆನ್ನಾಗಿರುತ್ತದೆ. ಮತ್ತು ತಾವು ಯಾರಾಗಿದ್ದೀರಿ? ತಾವಂತೂ 3 ಸಿಂಹಾಸನಕ್ಕೆ ಅಧಿಕಾರಿ ಆಗಿದ್ದೀರಿ. ಎಲ್ಲದಕ್ಕಿಂತ ದೊಡ್ಡ ಸಿಂಹಾಸನ ಬಾಬ್ದಾದರವರ ಹೃದಯ ಸಿಂಹಾಸನವಾಗಿದೆ. ಅಂದಮೇಲೆ ಹೃದಯ ಸಿಂಹಾಸನ ಉಳ್ಳಂಥವರು ಮೊದಲನೇ ಜನ್ಮದ ಜೊತೆಗಾರರು ಇರುತ್ತೀರಲ್ಲವೇ? ಭಲೆ ಸಿಂಹಾಸನದ ಮೇಲೆ ಒಬ್ಬರೇ ಕುಳಿತುಕೊಳ್ಳುತ್ತಾರೆ, ಆದರೆ ರಾಯಲ್ ಪರಿವಾರ ರಾಜ್ಯಾಧಿಕಾರಿಯಂತೂ ಆಗಬಹುದು. ಅಂದಾಗ ಜೊತೆಯನ್ನು ನಿಭಾಯಿಸುವಂಥವರು ಮನೆಯವರಿಗೂ ಜೊತೆಯಲ್ಲಿಯೇ ಹೋಗುತ್ತೀರಿ. ಬಾಬ್ದಾದರವರು ಹೇಗಾದರೂ ಕರೆದುಕೊಂಡು ಹೋಗುತ್ತಾರೆ. ವಯಾ ಧರ್ಮರಾಜನ ಪುರಿಯ ಮೂಲಕ ಆದರೂ ಸರಿ ಅಥವಾ ನೇರವಾಗಿ ಆದರೂ ಸರಿ ಮನೆಯವರೆಗೂ ಕರೆದುಕೊಂಡು ಹೋಗುತ್ತಾರೆ. ನಂತರ ಮನೆಯಲ್ಲಿಯೇ ಕುಳಿತು ಬಿಡುತ್ತೀರಾ? ಬ್ರಹ್ಮ ತಂದೆ ಹೊರಟು ಹೋಗುತ್ತಾರೆ ಮತ್ತು ತಾವು ಕುಳಿತು ಬಿಟ್ಟರೆ ಚೆನ್ನಾಗಿರುತ್ತದೆಯೇ? ರಾಜಯೋಗಿ ಆಗಿದ್ದೀರಲ್ಲವೇ? ತಮಗೆ ತಾವು ಯಾವ ಟೈಟಲನ್ನು ಕೊಟ್ಟುಕೊಳ್ಳುವಿರಿ? ಮತ್ತು ಅನ್ಯರಿಗೆ ಏನು ಕಲಿಸುತ್ತೀರಿ? ರಾಜಯೋಗವೋ ಅಥವಾ ಪ್ರಜಾಯೋಗವೋ?
ಭಲೆ ರಾಯಲ್ ಪ್ರಜೆಗಳೇ ಆಗಿರಬಹುದು, ಆದರೆ ಪ್ರಜಾಯೋಗವಂತೂ ಅಲ್ಲ, ಪ್ರಜಾಯೋಗಿಯಂತೂ ಅಲ್ಲ, ರಾಜಯೋಗಿ ಆಗಿದ್ದೀರಿ. ತಂದೆಯು ತಾವೆಲ್ಲ ಮಕ್ಕಳಿಗೆ ಕೊಟ್ಟಿರುವ ಉಡುಗೊರೆಯನ್ನು ನೆನಪಿದೆಯೇ? ಎಲ್ಲಿಯ ತನಕ? ಅಂತ್ಯದವರೆಗೆ ಪುರುಷಾರ್ಥವಂತೂ ಬಹಳ ಮಾಡುತ್ತಿರುವುದು ಬಾಬ್ದಾದರವರು ನೋಡಿದ್ದಾರೆ. ಮಕ್ಕಳ ಪರಿಶ್ರಮ ಪಡುವುದನ್ನು ನೋಡಿ ತಂದೆಗೆ ಇಷ್ಟ ಆಗುವುದಿಲ್ಲ. ಆದ್ದರಿಂದ ತಂದೆಯ ಪ್ರೀತಿಯಲ್ಲಿ ಇರಿ, ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ. ಮತ್ತು ನನ್ನ ಬಾಬಾ ಎಂದಾಗ ಬೇರೆ ಎಲ್ಲ ನನ್ನದು ಎನ್ನುವುದು ಸಮಾಪ್ತಿ ಆಗುತ್ತದೆ. ನನ್ನ ತಂದೆ ಎಂದು ಹೇಳಿದಾಗ ಅನೇಕ ಪ್ರಕಾರ ನನ್ನದು ಎಂಬುದು ಸಮಾಪ್ತಿ ಆಯಿತಲ್ಲವೇ? ಒಂದು ಆಟದ ಗೊಂಬೆ ಇರುತ್ತದೆ ಅಲ್ಲವೇ? ಒಂದರಲ್ಲಿ ಇನ್ನೊಂದರಲ್ಲಿ ಮತ್ತೊಂದು ಗೊಂಬೆ ಇರುತ್ತದೆ. ಒಂದರಲ್ಲಿ 10-12 ಗೊಂಬೆಗಳು ಸಮಾವೇಶವಾಗಿರುತ್ತವೆ. ಆಟದ ಗೊಂಬೆಯನ್ನು ಮಾಡುತ್ತೀರಲ್ಲವೇ? ಒಂದು ನನ್ನ ಬಾಬಾ ಎಂದು ಹೇಳುವಂಥವರಲ್ಲವೇ? ನನ್ನ ಬಾಬಾ ಆಗಿದ್ದಾರಲ್ಲವೇ? ಮಹಾರಥಿಗಳ ಬಾಬಾ ಅಂತೂ ಅಲ್ಲ, ನನ್ನ ಬಾಬಾ ಎಂದ ಮೇಲೆ ಹದ್ದಿನ ನನ್ನದು ಎಂಬುದನ್ನು ನಿನ್ನದು ಎನ್ನುವುದರಲ್ಲಿ ಸಮಾವೇಶ ಮಾಡಿಕೊಳ್ಳಿ. ನನ್ನದು ಎಂಬುದಕ್ಕೆ ಬದಲಾಗಿ ನಿನ್ನದು ಎಂದು ಹೇಳಿರಿ. ಎಷ್ಟು ವ್ಯತ್ಯಾಸವಿದೆ! ನನ್ನದು ಮತ್ತು ನಿನ್ನದು ಎಂಬುದರಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ! ನನ್ನದು ಮತ್ತು ನಿನ್ನದರಲ್ಲಿ ಒಂದು ಶಬ್ದದ ಅಂತರವಿದೆ. ನನ್ನ ಬಾಬಾ ಎಂದು ಪಕ್ಕಾ ಇದೆಯೇ? ಎಷ್ಟು ಪರ್ಸೆಂಟೇಜ್ ಇದೆ? 100% ಇದೆಯೋ ಅಥವಾ 101% ಇದೆಯೋ? ಈ ರೀತಿ ಒಂದು ಬೆರಳನ್ನು ಎತ್ತಿರಿ. ಯಾರು 101 ಹೇಳುತ್ತೀರಿ ಅವರು ಕೈ ಎತ್ತಿರಿ. ಬಾಬ್ದಾದರವರು ನೋಡುತ್ತಿದ್ದಾರೆ, ಟಿವಿಯಲ್ಲಿಯೂ ನೋಡುತ್ತಿದ್ದಾರೆ. ಎಲ್ಲ ಕಡೆಯ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ, ಎಲ್ಲ ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಎಲ್ಲ ಕಡೆಯ ಬಾಬ್ದಾದರವರ ಯಾವ ಉಡುಗೊರೆ ಕೊಟ್ಟಿದ್ದಾರೆ ಆ ಉಡುಗೊರೆಯನ್ನು ಸ್ವೀಕಾರ ಮಾಡುವಂತಹ ಮತ್ತು ಯಾವ ಮಕ್ಕಳು ಬಾಬ್ದಾದರವರಿಗೆ ಉಡುಗೊರೆ ಕೊಟ್ಟಿದ್ದಾರೆ ಸಂಕಲ್ಪದಿಂದ ಆ ಸಂಕಲ್ಪವನ್ನು ದೃಢ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿ ಪ್ರತಿಜ್ಞೆಯನ್ನು ಪ್ರತ್ಯಕ್ಷತೆ ಮಾಡುವ ಸರ್ವ ಮಕ್ಕಳಿಗೆ ಬಾಬ್ದಾದರವರ ಹೃದಯದ ಆಸರೆ ಮತ್ತು ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ. ಮತ್ತು ಸರ್ವ ಮಕ್ಕಳಿಗೆ ಬಹಳ ಬಹಳ ಅಭಿನಂದನೆಗಳು. ವರದಾನ: ಅತಿಥಿ ಎಂಬ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು ಶ್ರೇಷ್ಠ ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಸದಾ ಉಪರಾಮ್ ಭವ. ಯಾರು ಸ್ವಯಂವನ್ನು ಅತಿಥಿ ಎಂದು ತಿಳಿದುಕೊಂಡು ನಡೆಯುತ್ತಾರೆಯೋ ಅವರು ತನ್ನ ದೇಹವೆಂಬ ಮನೆಯಿಂದಲೂ ನಿರ್ಮೋಹಿ ಆಗಿಬಿಡುತ್ತಾರೆ. ಅತಿಥಿಗೆ ತನ್ನದೇನೂ ಇರುವುದಿಲ್ಲ. ಕಾರ್ಯದಲ್ಲಿ ಎಲ್ಲ ವಸ್ತುಗಳನ್ನು ಉಪಯೋಗಿಸುತ್ತಾರೆ, ಆದರೆ ನನ್ನದೆಂಬ ಭಾವವಿರುವುದಿಲ್ಲ. ಅವರು ಎಲ್ಲ ಸಾಧನಗಳನ್ನು ಉಪಯೋಗಿಸುತ್ತಿದ್ದರೂ ಎಷ್ಟು ಭಿನ್ನವೋ ಅಷ್ಟು ತಂದೆಯ ಪ್ರಿಯರಾಗಿ ಇರುತ್ತಾರೆ. ಅವರು ಸಹಜವಾಗಿಯೇ ದೇಹದ ಸಂಬಂಧ ಮತ್ತು ವೈಭವಗಳಿಂದಲೂ ಉಪರಾಮ್ ನಿರ್ಲಿಪ್ತ ಆಗಿಬಿಡುತ್ತಾರೆ. ಅತಿಥಿ ಎಂಬ ವೃತ್ತಿ ಎಷ್ಟಿರುವುದೋ ಅಷ್ಟೇ ಶ್ರೇಷ್ಠ ಪ್ರವೃತ್ತಿ ಹಾಗೂ ಸ್ಥಿತಿಯು ಶ್ರೇಷ್ಠವಾಗಿ ಇರುತ್ತದೆ. ಸ್ಲೋಗನ್: ತಮ್ಮ ಸ್ವಭಾವವನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯು ಅಡಗಿರುತ್ತದೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣ ಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಪ್ರಪಂಚದ ಮುಂದೆ ಈಗ ಇದೇ ವಾಸ್ತವಿಕತೆ ಕಾಣಿಸಬೇಕು. ನಾವೆಲ್ಲರೂ ಒಂದಾಗಿದ್ದೇವೆ, ಅವರಾಗಿದ್ದೇವೆ ಮತ್ತು ಏಕರಸ ಸ್ಥಿತಿಯುಳ್ಳವರಾಗಿದ್ದೇವೆ. ಒಬ್ಬರ ಲಗನ್ನಲ್ಲಿ ಮಗ್ನರಾಗಿ ಒಬ್ಬರ ಹೆಸರು ಪ್ರತ್ಯಕ್ಷ ಮಾಡುವವರಾಗಿದ್ದೇವೆ. ಈಗ ಈ ಭಿನ್ನ ಮತ್ತು ಪ್ರಿಯ ಸ್ವರ್ಣಿಮ ಸ್ಥಿತಿಯ ಬಾವುಟವನ್ನು ಹಾರಿಸಿರಿ. ಚಿಕ್ಕವರಾಗಿರಲಿ ಅಥವಾ ದೊಡ್ಡವರಾಗಿರಲಿ, ಅನಾರೋಗ್ಯವಾಗಿರಲಿ ಅಥವಾ ಆರೋಗ್ಯವಾಗಿರಲಿ, ಮಹಾರಥಿಯಾಗಿರಲಿ ಅಥವಾ ಕುದುರೆ ಸವಾರಿಯಾಗಿರಲಿ, ಎಲ್ಲರೂ ಏಕಮತರಾಗಿ ಸಹಯೋಗಿಯಾಗಿರಿ. ಆಗ ಸಹಜ ಸಫಲತಾ ಮೂರ್ತರಾಗಿ ಬಿಡುವಿರಿ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.